2026ರಲ್ಲಿ ಯಾವೆಲ್ಲ ರಾಶಿಯವರಿಗೆ ಶುಭ ಇದೆ ಅಶುಭ ಇದೆ? ಮೇ ತಿಂಗಳ ನಂತರ ಗುರು ಸಂಚಾರ ಮಾಡ್ತಾರೆ. ಜೂನ್ ತಿಂಗಳ 2ನೇ ತಾರೀಕಿನಲ್ಲಿ ಗುರು ಬದಲಾವಣೆ ಆಗ್ತಾರೆ. 11ನೇ ತಾರೀಕು 6ನೇ ತಿಂಗಳು 2026 ಏನೋ ಒಂದು ವಿಶೇಷವಾದಂತಹ ಅವಘಡಗಳು ನಡೆಯುತ್ತೆ. ಯಾಕಂದ್ರೆ ಜಲತತ್ವ ರಾಶಿಯಾದಂತಹ ಮೀನ ರಾಶಿಯಲ್ಲಿ ಶನಿ ಹಾಗೂ ಕುಜರ ಸಂಚಾರ, ಕುಂಭ ರಾಶಿಯಲ್ಲಿ ಕುಜ ಮತ್ತು ರಾಹುವಿನ ಸಂಚಾರ ತುಂಬಾ ವ್ಯತ್ಯಾಸಗಳು ಕಾಣುತ್ತೆ. ಸೊ ಪ್ರಕೃತಿಯಲ್ಲಿ ಯಾವೆಲ್ಲ ವಿಕೋಪಗಳಾಗುತ್ತೆ? ನೀರಿಗೆ ಸಂಬಂಧಪಟ್ಟಂತಹ ಅವಘಡಗಳು ವಿಚಾರಗಳಾಗುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇನ್ನೇನು 2025 ಮುಗಿತಾ ಬಂದಿತ್ತು. 2026ರ ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಈ ವರ್ಷನಾದರೂ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋಬೇಕು ಅನ್ನುವಂಥದ್ದು ಸಾಕಷ್ಟು ಜನರಿಗಿರುತ್ತೆ. ಉದಾಹರಣೆಗೆ ಮನೆ ಕಟ್ಟಬೇಕು, ಮದುವೆ ಆಗಬೇಕು, ಹೊಸ ಬೈಕನ್ನು ತಗೋಬೇಕು, ಹೊಸ ಮನೆಯನ್ನು ಖರೀದಿ ಮಾಡಬೇಕು, ಕಾರ್ ತಗೋಬೇಕು, ಸೈಟ್ ತಗೋಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರುವಂಥವ್ರಿಗೆ ಅದರ ಜೊತೆಗೆ ಯಾವ್ಯಾವ ರಾಶಿಯವರಿಗೆ ಈ 2026ರಲ್ಲಿ ದುಷ್ಪರಿಣಾಮ ಬೀರುತ್ತೆ, ದೇಶದ ಹಾಗೂ ರಾಜ್ಯದ ರಾಜಕಾರಣ ಪರಿಸ್ಥಿತಿ ಹೇಗಿರುತ್ತೆ, ಪ್ರಳಯ ಮತ್ತು ಈ ಥರದ ಅನಾನುಕೂಲಗಳೇನಾದರೂ ಆಗುತ್ತಾ ಅನ್ನುವಂತಹ ವಿಚಾರಗಳ ಬಗ್ಗೆ ನಮ್ಮ ಜೊತೆ ತಿಳಿಸ್ಕೊಡೋದಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ವಾಸ್ತುಶಾಸ್ತ್ರಜ್ಞರು ಹಾಗೆಯೇ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಗುರೂಜಿಯವರು. ಗುರೂಜಿ, ಮೊದಲನೇದಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಗಂ ಗಣಪತಿ ನಮಃ. ಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಮಾವತ್ಸ್ಮಹೇ. ಓಂ ನಮಃ ಶಿವಾಯ. ಓಂ ಹ್ರೀಂ ದುಂ ದುರ್ಗೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಶ್ರೀಮಾತ್ರೇ ನಮಃ. ನಮಸ್ಕಾರ. ಸಮಸ್ತ ಭಾಸ್ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ನಮಸ್ಕಾರಗಳು. ವರ್ಷ ಭವಿಷ್ಯ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ. ಎಲ್ಲರೂ ವೀಕ್ಷಣೆ ಮಾಡಿ. ಖಂಡಿತ ಯಾರ್ಯಾರ ಒಂದು ನಮ್ಮ ಮಂಜುನಾಥ್ ಅವರು ಮೊದಲೇ ಹೇಳ್ದಂಗೆ ಗ್ರಹಗತಿಗಳು ಅಂದಿದ ತಕ್ಷಣ ಎಲ್ಲರೂ ಒಂದು ಮನಸ್ಸಿನಲ್ಲೂ ನನ್ನ ಮಕ್ಕಳದಿರ್ಬೋದು, ಅಥವಾ ನನ್ನ ಮದುವೆ ವಿಚಾರ ಆಗಿರ್ಬೋದು, ಅಥವಾ ನನ್ನ ಆಸ್ತಿ ಪಾಸ್ತಿ ವಿಚಾರ ಆಗ್ಬೋದು, ಯಾವುದೋ ಅರಿಯರ್ಸ್ ಬರುವಂಥದ್ದು ವಿಚಾರ, ಎಲ್ಲ ವಿಚಾರವನ್ನು ಸಂಕ್ಷಿಪ್ತವಾಗಿ ನಾನು ತಿಳಿಸ್ಕೊಳ್ಳಿಕ್ಕೆ ಬಂದಿದ್ದೇನೆ. ಎಲ್ರಿಗೂ ಅದೇ ರೀತಿ ಒಂದು ಒಳ್ಳೆಯ ಜೀವನವನ್ನು ಸಾಗಿಸಲಿ, ಒಳ್ಳೆಯ ಮನಸ್ಕರನಾಗಿ ಜೀವನವನ್ನು ಒಂದು ಸಮೃದ್ಧಿಯಾಗಿ ಬಾಳಲಿ ಅಂತ ನಾನು ಎಲ್ಲರಲ್ಲೂ ಆಶಿಸ್ತೇನೆ. ಅದೇ ರೀತಿ ಭಗವಂತನಲ್ಲೂ ಸಹ ಬೇಡ್ಕೊಳ್ತೇನೆ, ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ. ಗುರುಜಿ, 2025 ಅಂತೂ ಮುಗಿತಾ ಬಂದಿದೆ. 2026ರಲ್ಲಿ ಯಾವೆಲ್ಲ ರಾಶಿಯವರಿಗೆ ಶುಭ ಇದೆ, ಯಾವೆಲ್ಲ ರಾಶಿಯವರಿಗೆ ಅಶುಭ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ನೋಡಿ, ಮೊಟ್ಟ ಮೊದಲನೇದಾಗಿ ರಾಶಿ ಗೋಚಾರ ಫಲವನ್ನು, ಅಂದರೆ ವರ್ಷ ರಾಶಿ ಗೋಚಾರ ಫಲವನ್ನು ನಾವು ನಿರ್ಣಯ ಮಾಡಬೇಕು ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ಉಗಾದಿ ಹಬ್ಬದಿಂದಲೇ ನಾವು ಯುಗದ ಹಾದಿಯನ್ನು ನಾವು ಪ್ರಕ್ರಿಯೆ ಮೊದಲಿಂದ ಬಂದಿರುವಂಥದ್ದು. ಈಗ ನಾವು ಕ್ಯಾಲೆಂಡರ್ ತಿರುವಾಕೋ ಅಂಥ ಪ್ರಕ್ರಿಯೆಯಲ್ಲಿ ಇರೋದ್ರಿಂದ ಕ್ಯಾಲೆಂಡರ್ ವರ್ಷ ಅಂದರೆ ಸಾಮಾನ್ಯವಾಗಿ ನಾವು ದಿನನಿತ್ಯ ನೋಡುವಂಥದ್ದು ಕ್ಯಾಲೆಂಡರ್. ಯಾರು ಪಂಚಾಂಗ ನೋಡಲ್ಲ, ಯಾರೋ ಕೆಲವರು ಮಾತ್ರ ಪಂಚಾಂಗಗಳು, ತಿಥಿವಾರ, ನಕ್ಷತ್ರ, ಯೋಗ ಕರಣಗಳನ್ನು ನೋಡ್ತಾ ಇರ್ತಾರೆ. ಆದರೆ ಈಗಿನ ಕಾಲಘಟ್ಟಕ್ಕೆ ನಾವು ಅನುಗುಣವಾಗಿ ಈ ಕ್ಯಾಲೆಂಡರ್ ವರ್ಷದ ರೀತಿಯಲ್ಲಿ ಜನವರಿಯನ್ನು ಆಚರಣೆ ಮಾಡ್ತಾ ಇರೋದ್ರಿಂದ ಆ ಒಂದು ನಿಟ್ಟಿನಲ್ಲಿ ಯಾವ ಗ್ರಹಗಳ ಒಂದು ಆಧಾರ ಆಗಿರ್ಬೋದು ಅಥವಾ ಅದರ ಒಂದು ಪರಿಣಾಮಗಳಾಗಿರ್ಬೋದು ಅನ್ನೋದನ್ನ ನಾವೊಂದಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತೀವಿ. ಮೊದಲನೇದಾಗಿ ಈ ಒಂದು 2026 ಕ್ಯಾಲೆಂಡರ್ ವರ್ಷದ ಮೇ ತಿಂಗಳ ನಂತರ, ಅಂದರೆ ಸರಿಸುಮಾರು 2ನೇ ತಾರೀಕು 6ನೇ ತಿಂಗಳು 2026ರಲ್ಲಿ ಗುರು ಸಂಚಾರ ಮಾಡ್ತಾರೆ. ಯಾವ ಒಂದು ವರ್ಷ ಭವಿಷ್ಯವನ್ನು ನಾವು ನಿರ್ಣಯ ಮಾಡಬೇಕು ಅಂದರೆ 4 ಗ್ರಹಗಳು ಅತಿ ಮುಖ್ಯವಾಗುತ್ತೆ. ಒಂದು ಬಂದು ಗುರುಗ್ರಹ, ಆಯಿತಾ, ಮತ್ತೊಂದು ಬಂದು ಶನಿಗ್ರಹ, ತದನಂತರ ರಾಹು ಮತ್ತು ಕೇತು ಗ್ರಹಗಳ. ಈ ಅಂದರೆ ದೀರ್ಘಕಾಲವಾಗಿ ಯಾವ ಗ್ರಹಗಳು ಸಂಚಾರ ಮಾಡ್ತಾವೋ ಆ ಒಂದು ಗ್ರಹಗಳ ಆಧಾರವು ಅತಿ ಮುಖ್ಯವಾಗುತ್ತೆ ವರ್ಷ ಭವಿಷ್ಯಕ್ಕೆ. ದಿನ ಭವಿಷ್ಯಕ್ಕೆ ಚಂದ್ರನ ಸಂಚಾರ, ಮಾಸ ಭವಿಷ್ಯಕ್ಕೆ ಅದೇ ರೀತಿ ರವಿಯ ಸಂಚಾರ. ಇನ್ನು ಇದರ ಒಟ್ಟಿಗೆ ಶುಕ್ರ ಹಾಗೂ ಕುಜ, ಬುಧರ ಒಂದು ಸಂಯೋಗವನ್ನು ಅಥವಾ ಚಲನೆಯನ್ನು, ಪಥಚಲನೆಯನ್ನು ನಾವು ತುಲನೆ ಮಾಡಿ ನಂತರ ರಾಶಿ ಗೋಚಾರವನ್ನು ತಿಳಿಸಬೇಕು ಅಂತ ಹೇಳ್ತದೆ. ಈಗ ನಾವು ಈ ವರ್ಷದ ಒಂದು, ನಾನು ಮೊದಲೇ ತಿಳಿಸಂಗೆ ಜೂನ್ ತಿಂಗಳು 2ನೇ ತಾರೀಕಿನಲ್ಲಿ ಗುರು ಬದಲಾವಣೆ ಆಗ್ತಾರೆ. ಅಲ್ಲಿ ತನಕ ಹೇಗಿರುತ್ತೆ ಅನ್ನೋದು ಒಂದು ವಿಚಾರ ಇರ್ತದೆ. ತದನಂತರ ಕೊನೆಯ ಭಾಗದಲ್ಲಿ, ಅಂದರೆ ನಾವು ಡಿಸೆಂಬರ್ ತಿಂಗಳ ಸರಿಸುಮಾರು 7ನೇ ತಾರೀಕು ರಾಹು ಮತ್ತು ಕೇತುವಿನ ಬದಲಾವಣೆ.
ಇನ್ನು ಶನಿ ಮಹಾತ್ಮರ ಬದಲಾವಣೆ ಯಾವ ರೀತಿಯಲ್ಲೂ ಇರೋದಿಲ್ಲ. ಅವರು ಯಥಾಸ್ಥಿತಿ ತಾವು ನಿಂತಹ ಜಾಗದಲ್ಲೇ ಇರ್ತಾರೆ. ಇದಿಷ್ಟು ಒಂದು ಗ್ರಹಗಳ ಆಧಾರ. ಇನ್ನು ಅದನ್ನು ಹೊರತುಪಡಿಸಿ ಈ ವರ್ಷ ಅಂದರೆ 2026ರಲ್ಲಿ ಏನಾದರೂ ಪ್ರಕೃತಿ ವಿಕೋಪಗಳಾಗಿರ್ಬೋದು, ಅಥವಾ ರಾಜಕೀಯದಲ್ಲಿ ವ್ಯತ್ಯಾಸಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಬೇರೆ ಬೇರೆ ರಂಗದಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಅನ್ನೋದನ್ನ ನೋಡೋದಾದರೆ ನೋಡಿ, 2026 ಫೆಬ್ರವರಿ ತಿಂಗಳು 23ನೇ ತಾರೀಕು, ನೋಟ್ ಮಾಡಿ ಇಟ್ಕೊಳ್ಳಿ, 23 ಫೆಬ್ರವರಿ 2026. ಅಲ್ಲಿಂದ 11ನೇ ತಾರೀಕು 6ನೇ ತಿಂಗಳು 2026, ಈ ಒಂದು ಸ್ಪ್ಯಾನಲ್ಲಿ ಏನೋ ಒಂದು ವಿಶೇಷವಾದಂತಹ ಅವಘಡಗಳು ನಡೆಯುತ್ತೆ. ನಾವು ಯಾಕೆ ಅಂದರೆ ಅಲ್ಲಿ 2 ಗ್ರಹಗಳ ಸಂಯೋಗವಾಗುವಂತಹ ಒಂದು ಬಂದು ವಿಶೇಷವಾದಂತಹ ಜಲತತ್ವ ರಾಶಿಯಲ್ಲಿ ಶನಿ ಮತ್ತು ಕುಜರ ಸಂಯೋಗ, ಅದೇ ರೀತಿ ರಾಹು ಹಾಗೂ ಕುಜರ ಸಂಯೋಗ ಸಹ ಕುಂಭರಾಶಿಯಲ್ಲಿ ಜರುಗುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ನೋಡಿದಾಗ ನಾವು ಹಳೆಯ ಗ್ರಂಥದಲ್ಲಿ ತುಲನೆ ಮಾಡಿ, ಅಂದರೆ ಅದನ್ನ ಪರಿಶೀಲನೆ ಮಾಡಿ ನೋಡಿದಾಗ ಅಲ್ಲಿ ಜಲತತ್ವ ರಾಶಿಯಲ್ಲಿ ವ್ಯತ್ಯಾಸಗಳು, ಅಂದರೆ ಈ ನೀರಿಗೆ ಸಂಬಂಧಪಟ್ಟಂಥದ್ದು. ಕುಂಭರಾಶಿಯಲ್ಲಿ ಅಂದಾಗ ಖಂಡಿತವಾಗ್ಲೂ ಯಾವುದೋ ಒಂದು ಗೌಪ್ಯವಾಗಿ ಯಾವುದೋ ಒಂದು ಅವಘಡಗಳು ನಡೆಯುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇದ್ರ ಬಗ್ಗೆ ಎಲ್ಲರೂ ಅಲರ್ಟ್ ಆಗಿ ಇರಬೇಕು. ಸಾಮಾನ್ಯವಾಗಿ ಇದು ಎಲ್ಲ ರಾಶಿಯವರಿಗೆ ಅಥವಾ ಕುಂಭ ರಾಶಿಯವರು ಮಾತ್ರ ಸೇರ್ಪಡೆ ಆಗುತ್ತೆ? ಪ್ರಕೃತಿಯಲ್ಲಿ ಸಂಪೂರ್ಣವಾಗಿ, ಯಾಕೆಂದ್ರೆ ನಾವು ಇದನ್ನ ಮುಂಡಾನೆ ಜ್ಯೋತಿಷ್ಯ ಅಂತ ಹೇಳ್ತೀವಿ, ಮಂಡಾನ್ ಅಸ್ಟ್ರಾಲಜಿ ಅಂತ ಸಹ ಹೇಳ್ತೀವಿ. ಇದು ಮುಂದಿನ ದಿನಗಳು ಯಾವ ರೀತಿ ಇರುತ್ತೆ ಅನ್ನೋದು ಸಹ ಸೂಚನೆ ಮಾಡುವಂಥದ್ದು. ನಾನು ಕಳೆದ ಒಂದು ಬಾರಿಯಲ್ಲೂ ಸಹ ಇದೇ ರೀತಿ ಮೇ ತಿಂಗಳಲ್ಲಿ ಸರಿಸುಮಾರು ಆ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಆಗುತ್ತೆ ಅಂತ ಹೇಳಿದ್ದೆ. ಅದೇ ರೀತಿ ಈ ಒಂದು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಅಂದರೆ ಫೆಬ್ರವರಿ ಎಂಡ್ ಅಂತ ತಿಳ್ಕೊಳ್ಳಿ, ಮಾರ್ಚ್ ಇಂದಾನೆ ಅಂತ ತಿಳ್ಕೊಳ್ಳಿ, ಏಪ್ರಿಲ್, ಮೇ, ಜೂನ್, ಈ 3 ತಿಂಗಳು ತುಂಬ ಅಲರ್ಟ್ ಆಗಿರ್ಬೇಕು. ಆ 3 ತಿಂಗಳಲ್ಲಿ ಪ್ರಮುಖವಾಗಿ ಮೇ ಇಂದೀಚೆ ಸ್ವಲ್ಪ ವ್ಯತ್ಯಾಸಗಳು ಕಾಣುವಂಥ ಸಾಧ್ಯತೆ ಇರ್ತದೆ. ಅದನ್ನು ಸ್ವಲ್ಪ ಗಮನದಲ್ಲಿದ್ದರೆ ತುಂಬ ಒಳ್ಳೆಯದು. ಓಕೆ, ನೀವು ಹೇಳ್ತಾ ಒಂದು ಮಾತು ಹೇಳಿದ್ರಿ, ಮೇಯಿಂದ ಈಚೆ ಅಂತಂದ್ರೆ ಮೇಗಿಂತ ಮುಂಚೆನ ಮೇ ಆದ್ಮೇಲ ಅಂತ? ಮೇ ಆದ್ಮೇಲೆ, ಮೇ ಅಂದ್ರೆ ಮೇ ಮುಂಚೆ ಅಂದ್ರೆ ಏಪ್ರಿಲ್, ಮೇ. ಯಾಕಂದ್ರೆ ಜಲತತ್ವ ರಾಶಿಯಾದಂತಹ ಮೀನ ರಾಶಿಯಲ್ಲಿ ಶನಿ ಹಾಗೂ ಕುಜರ ಸಂಚಾರ, ಕುಂಭ ರಾಶಿಯಲ್ಲಿ ಕುಜ ಮತ್ತು ರಾಹುವಿನ ಸಂಚಾರ. ಇದನ್ನೊಂದು ವಿಶೇಷ. ಈ 2 ರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಕುಜರು ಈ ನೈಸರ್ಗಿಕ ಪಾಪಗ್ರಹಗಳ ಜೊತೆಗೆ ಇನ್ನೊಂದು ನೈಸರ್ಗಿಕ ಪಾಪಗ್ರಹ ಸ್ಥಿತರಾದಾಗ ಅತ್ಯಂತ ಅವಘಡಗಳು ಜರುಗುತ್ತೆ ಅನ್ನೋದು ಒಂದು ಗ್ರಂಥದಲ್ಲಿ ಉಲ್ಲೇಖ ಆಗಿರುವಂಥದ್ದು. ಓಕೆ, 2026ರಲ್ಲಿ ನಡೆಯುವಂತಹ ಒಂದಷ್ಟು ವಿಶೇಷ ಅವಘಡಗಳ ಬಗ್ಗೆ ತಿಳಿಸ್ಕೊಟ್ರೆ ನೀವು. ಓಕೆ, ಸೊ ಏನೆಲ್ಲ ರಾಜಕೀಯ ಮಟ್ಟದಲ್ಲಿ ಬದಲಾವಣೆಗಳಾಗುತ್ತೆ ಅನ್ನೋದ್ರ ಬಗ್ಗೆ? ರಾಜಕೀಯದಲ್ಲಂತೂ ತುಂಬಾ ವ್ಯತ್ಯಾಸಗಳು ಕಾಣುತ್ತೆ. ಏನಾಗುತ್ತೆ ಅಂದ್ರೆ ರಾಜ ಅಂದಿದ ತಕ್ಷಣ ನಾವು ರವಿಯನ್ನ ನಾವು ತೆಗೆದುಕೊಳ್ತೇವೆ. ಅದ್ರ ಒಟ್ಟಿಗೆ ಈ ಗುಪ್ತ ರಾಶಿ ಅನ್ನೋ ರೀತಿಯಲ್ಲಿ ನಾವು ವೃಶ್ಚಿಕ ರಾಶಿ ಅಂತ ತೆಗೆದುಕೊಳ್ತೀವಿ. ಅದರ ಅಧಿಪತಿ ಅಂತ ತೆಗೆದುಕೊಂಡಾಗ ಕುಜ ಅಂತ ತೆಗೆದುಕೊಳ್ತೀವಿ. ಆ ಕುಜ ಸ್ಥಿತಸ್ಥಾನ ನಾನು ಮೊದಲೇ ತಿಳಿಸ್ದಂಗೆ ಕುಂಭ, ಅದು ಸಹ ಕುಂಭ ಅಂದ್ರೆ ನಾವು ಒಂದು ರೀತಿಯಾದಂತಹ ಬಚ್ಚಿಟ್ಕೊಳ್ಳುವಂಥದ್ದು ಅಂತ ಹೇಳ್ತೀವಿ. ಅದೇ ರೀತಿ ಮೀನ ಅಂದ್ರೆ ಜಲತತ್ವ. ಈ 2 ರಾಶಿಯಲ್ಲಿ ಅವಘಡಗಳು ಆಗುವಂಥ ಸಂದರ್ಭದಲ್ಲೂ ರಾಜಕೀಯದಲ್ಲೂ ಸಹ ತುಂಬ ವ್ಯತ್ಯಾಸಗಳು ಕಾಣುವಂಥ ಸಾಧ್ಯತೆಗಳಿರ್ತದೆ. ಏನೋ ಒಂದು ಗೊತ್ತಿಲ್ಲದೇನೆ ತುಂಬ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲೂ ಸಹ ವ್ಯತ್ಯಾಸ ಬರೋದು, ಆಪಾದ ನಿಂದನೆಗಳು ಬರುವಂಥದ್ದು, ಇದೆಲ್ಲವೂ ಸಹ ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಓಕೆ, ಪ್ರಕೃತಿ ಮುಂದೆ ನಾವೆಲ್ಲರೂ ಚಿಕ್ಕವರು. ಸೊ ಪ್ರಕೃತಿಯಲ್ಲಿ ಯಾವೆಲ್ಲ ವಿಕೋಪಗಳಾಗುತ್ತೆ, ಅದರ ಜೊತೆಗೆ ಈ ಪ್ರಾಣಿ ಪಕ್ಷಿಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಈಗ ನಾನು ಪ್ರಕೃತಿಯಲ್ಲಿ ಪ್ರಮುಖವಾಗಿ ಜಲಕ್ಕೆ ಸಂಬಂಧಪಟ್ಟಂತಹ ಅವಘಡ, ಅಂದ್ರೆ ಪ್ರಮುಖವಾಗಿ ನೀರಿಗೆ ಸಂಬಂಧಪಟ್ಟಂತಹ ಅವಘಡಗಳು ಹೆಚ್ಚಾಗುತ್ತೆ. ಇನ್ನು ಪ್ರಾಣಿ ಪಕ್ಷಿಗಳಲ್ಲೂ ಯಥಾತೀತವಾಗಿ ಅವು ಅದ್ರ ಪಾಡಿಗೆ ಅದಿರ್ತದೆ. ಯಾಕಂದ್ರೆ ಮನುಷ್ಯನು ತಾನಿದ್ದ ಜಾಗದಲ್ಲಿ ನಾವು ಜೀವಿಸುತ್ತಿದ್ದೇವೆ. ಈಗ ಯಾಕೆ ಹೆಚ್ಚಾಗಿ 70% ಜನಕ್ಕೆ 80% ಜನಕ್ಕೆ ಈ ಸರ್ಪದೋಷಗಳು ಕಾಣಿಸ್ತಾ ಇದೆ ಅಂದ್ರೆ, ಸರ್ಪಗಳು ವಾಸಿಸ್ತಿದ್ದಂತಹ ಜಾಗದಲ್ಲಿ ನಾವೀಗಿದ್ದೇವೆ. ಸೊ ಅವನ್ನ ನಿರ್ಮೂಲನೆ ಮಾಡಿ ನಾವು ಮನೆಗಳು ಕಟ್ಕೊತಾ ಇದ್ವಿ. ಆ ಕಾರಣದಿಂದ ಸ್ವಲ್ಪ ಈ ಕಾಳಸರ್ಪ ದೋಷ,
ಇವೆಲ್ಲ ಸರ್ಪದೋಷಗಳು ಬರುವಂಥದ್ದು, ಮಂಡುಕ ದೋಷ, ಮಾರ್ಜಾಲ ದೋಷ, ಇಂಥವೆಲ್ಲ ಬೇರೆ ಬೇರೆ ದೋಷಗಳು, ಅಂದರೆ ಬೆಕ್ಕಕ್ಕೆ ಸಂಬಂಧಪಟ್ಟಿರುವಂಥದ್ದು, ಶ್ವಾನಕ್ಕೆ ಅಂದರೆ ನಾಯಿಗಳಿಗೆ ಸಂಬಂಧಪಟ್ಟಿರುವಂಥದ್ದು, ಈ ಥರವೆಲ್ಲ ದೋಷಗಳು ನಾವು ಯಾಕೆ ಬಂದಿರೋದಂತ ಈ ಕಾರಣದಿಂದ ಬಂದಿರುವಂಥದ್ದು. ಈಗ ಯಾವ್ದಾದ್ರು ಒಂದು ಹೊಸ ಸೈಟ್ ಅಥವಾ ಇಲ್ಲ ಅಂತಂದ್ರೆ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಫಾರ್ಮ್ ಹೌಸ್ ಅನ್ನೋಂಥದ್ದು ಬೆಳಕಿಗೆ ಜಾಸ್ತಿ ಬರ್ತಾ ಇದೆ. ಅಂದ್ರೆ ತೋಟದಲ್ಲಾಗಿರ್ಬೋದು, ಹೊಲಗಳಲ್ಲಾಗಿರ್ಬೋದು, ಮನೆಯನ್ನ ಅಲ್ಲೇ ಕಟ್ಕೊಂಡು ಅಲ್ಲೇ ವಾಸ ಮಾಡುವಂಥದ್ದಾಗಿರ್ಬೋದು. ಅಲ್ಲಿ ಒಂದು ಜಾಗದಲ್ಲಿ ಹುತ್ತ ಏನಾದ್ರು ಇತ್ತು ಅಂತಂದ್ರೆ ಆ ಹುತ್ತವನ್ನ ತೆಗೆದ್ಬಿಟ್ಟು ಅಲ್ಲೇನೆ ಮನೆ ಕಟ್ಬಿಟ್ಟು ಸಾಕಷ್ಟು ಜನರು ಅವರ ಮನೆಯನ್ನ ನಿರ್ಮಾಣ ಮಾಡ್ಕೊಳ್ತಾ ಇರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಏನೆಲ್ಲ ಶಾಸ್ತ್ರಗಳ ಪ್ರಕಾರ ಆಗಿರ್ಬೋದು, ಗ್ರಹಗತಿಗಳ ಪ್ರಕಾರ ಆಗಿರ್ಬೋದು, ಏನೆಲ್ಲ ಅವ್ರ ಮೇಲೆ ಪರಿಣಾಮ ಬೀರುತ್ತೆ, ಅದ್ರ ಜೊತೆಗೆ ಸರ್ಪದೋಷ ಅಂತ ಹೇಳ್ಕೊಟ್ರಿ, ಇದಕ್ಕೆ ಏನಾದ್ರೂ ಸೊಲ್ಯೂಷನ್ಸ್ ಇದೆಯಾ ಅಂತ? ನೋಡಿ, ಒಳ್ಳೆ ಪ್ರಶ್ನೆ. ಯಾಕೆಂದರೆ ಈಗ ನಾವು ಯಾವುದೇ ಒಂದು ಅದರದ್ದು ಮನೆ ಯಾವುದು, ನಾಗನ ಮನೆಯಲ್ಲಿ ನಾವು ವಾಸ ಮಾಡಬೇಕು ಅಂದರೆ ನಾಗನಿಗೆ ಕ್ಷಮೆ ಕೇಳಬೇಕು. ಮೊಟ್ಟ ಮೊದಲಾಗಿ ಅದು ಯಾವ ರೀತಿಯಾದಂಥ ಹುತ್ತ ಅಂತ ನೋಡಬೇಕು. ಅಂದರೆ ಸರ್ಪ ವಾಸಸ್ಥಳವು ಅಥವಾ ಮೂಗುತ್ತ ಅಂತ ಹೇಳ್ತಾರೆ, ಅಥವಾ ಕೆಲವು ಸುಮ್ಮನೆ ಆ ಒಂದು ಅದರದ್ದೇ ಅದೊಂದು ಈ ಗೆದ್ದಲುಗಳು ಕಟ್ಟಿರುವಂಥ ಹುತ್ತುಗಳು ಇರ್ತದೆ. ಈ ರೀತಿ ವಿಭಿನ್ನವಾದಂತಹ ಹುತ್ತಗಳಿರ್ತದೆ. ಆ ಒಂದು ಸ್ಥಳವನ್ನು ನಾವು ಪರಿಶೀಲನೆ ಮಾಡೋದು ಅತಿ ಮುಖ್ಯ. ತದನಂತರ ಅದು ಸಂಸ್ಕಾರಕ ಪೂರಕವಾಗಿ ನಾವು ಆ ಸ್ಥಳವನ್ನ ಪರಿಶುದ್ಧ ಮಾಡಿ, ನಂತರ ಆ ನಾಗದೇವರನ ಒಂದು ಪ್ರಾರ್ಥನೆ ಮಾಡಿ, ನಂತರ ಆ ಸ್ಥಳದಿಂದ ನಾವು ಬೇರೆ ಸ್ಥಳದಲ್ಲಿ ಹೋಗಿ ಯಾವುದಾದ್ರೂ ಒಂದು ನದಿ ತೀರದಲ್ಲಾಗಿರ್ಬೋದು ಅಥವಾ ಕುಕ್ಕೆ ಸುಬ್ರಹ್ಮಣ್ಯದಲ್ಲಾಗಿರ್ಬೋದು, ನಿಮ್ಗೆ ತಿಳಿದಿರುವಂತಹ ಜಾಗದಲ್ಲಿ ಅಥವಾ ಒಂದು ಅರಳಿ ವೃಕ್ಷದ ಕೆಳಗಡೆ ನಾಗ ಪ್ರತಿಷ್ಠಾಪನೆ ಮಾಡಬೇಕು. ನೀವು ಮನೆ ನಿರ್ಮಾಣವಾಗಕ್ಕಿಂತ ಮುಂಚೆನಾದ್ರೂ ಸರಿ ನಾಗ ಪ್ರತಿಷ್ಠಾಪನೆ ಮಾಡಿ ನಂತರ ನೀವು ಮನೆ ಒಳಗಡೆ ಸೇರುವಂಥದ್ದಾಗ್ಬೋದು, ಅಥವಾ ಮನೆ ಒಳಗಡೆ ಸೇರ್ಕೊಂಡಾದ್ರೂ ನೀವು ಗೃಹ ಪ್ರವೇಶ ಮಾಡಾದ್ರೂ ಅದನ್ನ ಮಾಡಿದ್ರು ಸಹ ಖಂಡಿತ ದೋಷ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.